ಕೃಷ್ಣ ಕೌರವರ ಜೊತೆಲೂ ಇದ್ದ, ಪಾಂಡವರ ಜೊತೆಲೂ ಇದ್ದ. ಕೃಷ್ಣ ಕೌರವರ ಜೊತೆಯಲ್ಲೂ ಇದ್ದ, ಪಾಂಡವರ ಜೊತೆಯಲ್ಲೂ ಇದ್ದ. ಆದರೆ ಕೃಷ್ಣ ಯಾವತ್ತೂ ಕೂಡ ತನ್ನ ತನವನ್ನು ಕಳ್ಕೊಳ್ಳಿಲ್ಲ. ಈ ಚಿತ್ರಣ ಅಂದರೆ ಈ ಮಹಾಭಾರತದ ಚಿತ್ರಣ ಇರೋದೇ ಹಾಗೆ. ಎಷ್ಟು ಜನ ಕೆಟ್ಟವರಿದ್ದರೂ ಕೂಡ ಅವರನ್ನೆಲ್ಲರನ್ನ ಕೂಡ ನಿಭಾಯಿಸ್ತಕ್ಕಂಥ ಶಕ್ತಿ, ಅವರನ್ನೆಲ್ಲ ಕೂಡ ಹೇಗೆ ಅರ್ಥೈಸ್ಕೊಂಡ ಕೃಷ್ಣ ಅಂತಕ್ಕಂಥದ್ದು. ಆಮೇಲೆ ಅವರನ್ನೆಲ್ಲ ಕೂಡ ಒಂದು ಏನದು ಪಾಂಡವರಿಗೋಸ್ಕರ ಸಂಧಾನ ಮಾಡಿದಂಥ ವಿಧಾನ. ಸೊ ಈ ಎರಡು ಒಂದು ಗುಂಪುಗಾರಿಕೆ ನೋಡಿ, ಕೃಷ್ಣನ ಒಂದು ಸಾರಥ್ಯ ಅಂತ ಹೇಳ್ತೇವೆ. ಈ ಕಡೆ ಪಾಂಡವರನ್ನು ನೋಡಬೇಕು, ಈ ಕಡೆ ಕೌರವರನ್ನು ನೋಡಬೇಕು, ಧರ್ಮವನ್ನು ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಕೃಷ್ಣ ಏನು ಮಾಡ್ತಿದ್ದ ಹಾಗಿದ್ರೆ ಅಂತಂದರೆ, ಈ ಸಾರಥ್ಯವನ್ನು ವಹಿಸಿದಾಗ ಧರ್ಮದ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಹೋಗ್ತಾ ಇದ್ದ. ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟು ಮಂದಿ ಸತ್ರು, ಯಾಕೆ ಸತ್ರು, ಹೇಗೆ ಸತ್ರು, ಇದೆಲ್ಲ ಕೂಡ ಸಮಯಗಳು ನಿರ್ಣಯ ಮಾಡ್ತಾ ಹೋಗ್ತಾ ಇರ್ತದೆ. ಪ್ರತಿಯೊಂದು ಅಷ್ಟೇ ಸಮಯ. ಧರ್ಮ ಗೆಲುವು ಅಂತಕ್ಕಂಥದ್ದು, ಧರ್ಮೋ ರಕ್ಷತಿ ರಕ್ಷಿತಃ ಅಂತಕ್ಕಂಥದ್ದು ನಿಜವಾಗ್ಲೂ ವಿಶೇಷವಾಗಿರ್ತಕ್ಕಂಥದ್ದು. ಯಾವ ವ್ಯಕ್ತಿ ಅವನ ಶ್ರಮ ಅಂತಕ್ಕಂಥದ್ದು ಹೇಗಿದೆ ಅನ್ನೋದರ ಮೇಲೆ ಆ ಧರ್ಮ ಅಂತಕ್ಕಂಥದ್ದು ಹೇಗೆ ರಕ್ಷಣೆ ಮಾಡ್ತದೆ ಅಂತಕ್ಕಂಥದ್ದು. ಸೊ ಈ ಧರ್ಮದ ಪದವನ್ನು ಮುಟ್ಟಬೇಕು ಅಂತಂದರೆ ಅಷ್ಟು ಸುಲಭವಾಗಿ ಧರ್ಮದ ಪದ ಸಿಗೋದಿಲ್ಲ. ಅದಕ್ಕೆ ಕರ್ಮದ ಅನುಕರಣೆ ಅಥವಾ ಕರ್ಮದ ಅಭ್ಯಾಸ ಇರಬೇಕಾಗ್ತದೆ. ಕರ್ಮ ಮಾತ್ರ ಧರ್ಮವನ್ನು ನ್ಯಾಯದ ಮುಖಾಂತರ ಕೊಡ್ತದೆ. ಕರ್ಮ ಮಾತ್ರ ಧರ್ಮವನ್ನು ನ್ಯಾಯದ ಮುಖಾಂತರ ಕೊಡ್ತದೆ. ಇಲ್ಲಿ ನ್ಯಾಯ ಅಂತಂದ ತಕ್ಷಣ ಅದು ಆತ್ಮಸಾಕ್ಷಿ ಅಂತಕ್ಕಂಥದ್ದು. ಪ್ರತಿಯೊಂದು ಏನದು ವಿಷಯ, ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ಒಳ್ಳೆಯದು ಕೆಟ್ಟದ್ದು ಅದರ ನಡುವೆ ನಡೀತಕ್ಕಂತಹ ಒಂದು ಜುಗಲ್ಬಂದಿ ಅಥವಾ ಯುದ್ಧ, ಒಳ್ಳೆಯದು ಕೆಟ್ಟದ್ದರ ನಡುವೆ ಅದನ್ನು ನಮ್ಮ ಏನದು ಇದರಲ್ಲಿ ಬರ್ತದೆ, ಏನದು ಸಮುದ್ರ ಮಥನ ಮಾಡ್ತಕ್ಕಂತಹ ಒಂದು ಸನ್ನಿವೇಶ ಬರ್ತದೆ. ಹಾಗೆ ಈ ಆತ್ಮಸಾಕ್ಷಿ ಕೂಡ ಸಮುದ್ರ ಮಥನವನ್ನು ಮಾಡ್ತಾ ಇರ್ತದೆ. ಸೊ ಇದಕ್ಕೆ ಈ ಸಮುದ್ರ ಮಥನ ಮಾಡಬೇಕು ಅಂತಂದರೆ ಬಹಳಷ್ಟು ಸಮಯ ಬೇಕಾಗ್ತದೆ. ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಆ ಕ್ಷಣಕ್ಕೆ ನಿರ್ಣಯ ಮಾಡ್ತಕ್ಕಂಥದ್ದು ಬೇರೆ. ಸಣ್ಣ ಪುಟ್ಟ ವಿಚಾರಗಳಾದರೆ ಆ ಕ್ಷಣದಲ್ಲಿ ನಾವೇನು ಮಾಡೋಕ್ಕಾಗುತ್ತೆ, ಇದು ಸರಿ ಇದು ತಪ್ಪು ಅಂತ ಹೇಳಬೇಕಾಗ್ತದೆ. ಯಾವುದೋ ಒಂದು ಅಡುಗೆ ಮಾಡಿರ್ತಾರೆ, ತಿಂದ ತಕ್ಷಣ ನಾಲಿಗೆ ಹೇಳ್ತದೆ ಉಪ್ಪು ಕಡಿಮೆ ಇದೆ, ಹುಳಿ ಕಡಿಮೆ ಇದೆ, ಸಾರು ಏನು ಅದರಲ್ಲಿ ಇರ್ತಕ್ಕಂಥ ಪದಾರ್ಥ ಏನೋ ವ್ಯತ್ಯಾಸ ಆಗಿದ್ರೆ ಅದನ್ನು ಇಮ್ಮಿಡಿಯೇಟಾಗಿ ನಾಲಿಗೆ ರುಚಿ ಹೇಳ್ಬಿಡ್ತದೆ. ಅದೇ ಒಬ್ಬ ಜ್ವರ ಇರ್ತಕ್ಕಂಥವನಿಗೋ ರುಚಿಯ ಪರಿವೇ ಇಲ್ಲದೆ ಇರ್ತಕ್ಕಂಥವನಿಗೆ ಕೊಟ್ಟರೆ ಅಲ್ಲಿ ಬರ್ತಕ್ಕಂಥ ಉತ್ತರ ಅದು ಮತ್ತೊಬ್ಬರಿಗೆ ತೊಂದರೆ ಆಗ್ತಕ್ಕಂಥದ್ದಾಗ್ತದೆ. ನಾನೊಂದು ವೆರಿ ಸಿಂಪ್ಲಿಫೈ ಆಗಿ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಆ ಒಂದು ಏನದು ಈ ಕರ್ಮ ಧರ್ಮ ಮಧ್ಯದಲ್ಲಿರ್ತಕ್ಕಂಥ ಈ ನ್ಯಾಯ, ಇದು ಮೂರು ಬ್ಯಾಲೆನ್ಸ್ ಆಗಬೇಕು ಅಂದಾಗ ಮೊದಲನೇದು ನಾವೊಂದು ಉದಾಹರಣೆಯಾಗಿ ಹೇಳಿದ್ನಲ್ಲ, ಈಗ ಅಡುಗೆ ವಿಚಾರದಲ್ಲೇ ತೊಗೊಳ್ಳಿ. ರುಚಿ ಗೊತ್ತಿರ್ತಕ್ಕಂಥವರಿಗೆ ಅದರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಎಸ್ ದಿಸ್ ಇಸ್ ರೈಟ್ ಆರ್ ರಾಂಗ್ ಅಂತ. ಒನ್ಸ್ ವಿ ಡೋಂಟ್ ನೋ ವಾಟ್ ಈಸ್ ಟೇಸ್ಟ್ ಅನ್ನೋದೇ ನಮಗೆ ಗೊತ್ತಿಲ್ಲ, ಅದು ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲ ಅಂದಾಗ ಹೌ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದೆಮ್ ದ ರಿಯಲ್ ರಿಸಲ್ಟ್ಸ್. ಅದನ್ನು ನಾವು ಪರಿಪೂರ್ಣವಾಗಿ ಹೇಗೆ ಅದರ ಒಂದು ರಿಯಲ್ ಆನ್ಸರ್, ಸರಿಯಾದ ಉತ್ತರವನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ನೋಡಿ, ಯಾವ ವಿಚಾರ ಆದರೂ ಕೂಡ ಅಷ್ಟೇ, ದ ವೇ ಹೌ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇಟ್ ಅನ್ನೋದು ಭಾಳ ಇಂಪಾರ್ಟೆನ್ಸ್ ತೊಗೊಳುತ್ತೆ. ನೀವು ಎನ್ನಿ ಸಬ್ಜೆಕ್ಟ್ ತೊಗೊಳ್ಳಿ, ಈ ಉದಾಹರಣೆಗಳು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಎಕ್ಸಾಂಪಲ್ಸ್, ಈ ಉದಾಹರಣೆ ಅಂತಕ್ಕಂಥದ್ದು ಏನಾಗಿದೆ ಅಂದರೆ ಈಸಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭೀಕೃತ ಆಗ್ತದೆ. ಇನ್ನು ಹೇಳೋ ವಿಚಾರವನ್ನು ಬೇರೆ ವಿಚಾರವಾಗಿ ಅಥವಾ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಸಮಾನವಾಗಿ ಹೇಳಿದಾಗ, ನಾವು ಅದಕ್ಕೆ ಹೇಳ್ತೀವಿ ಕೆಲವು ಕಡೆ ಎಲ್ಲ ಸಮಾನ ಮನಸ್ಕರು ಅಂತ. ಈ ಸಮಾನ ಮನಸ್ಕರು ಏನು ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಸಮಾನ ಮನಸ್ಸು ಅನ್ನೋದು ಎಲ್ಲಿಂದ ಬರ್ತದೆ? ಸಮಾನ ಮನಸ್ಸಿರ್ತಕ್ಕಂಥವ್ರು ಎಲ್ಲಿಂದ ಸಿಗ್ತಾರೆ, ಹೇಗೆ ಬರ್ತಾರೆ ಅಂತಂದರೆ,
ಇದು ಅನುಭವ ಅಂತಕ್ಕಂಥದ್ದು, ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಒಬ್ಬ ಅದು ಒಂದು ಯಾವುದೇ ಒಂದು ವಿಷಯಾಧಾರಿತವಾಗಿ ತೆಗೆದುಕೊಂಡಾಗ ದೇ ಕ್ಯಾನ್ ಥಿಂಕ್, ಅವ್ರಿಗೆ ಅದಕ್ಕೆ ಅವಕಾಶ ಇರ್ತದೆ, ಆಲೋಚನೆ ಮಾಡೋದಕ್ಕೆ ಅವಕಾಶ ಇರ್ತದೆ. ಇಸ್ ದಿಸ್ ರೈಟ್ ಆರ್ ರಾಂಗ್, ಅಥವಾ ಇದು ಸರಿನಾ ತಪ್ಪಾ, ಇದು ಹೇಗೆ ಇದು ಯೂಸ್ಫುಲ್ ಆಗ್ತದೆ, ಹೀಗೆ ಇದು ಸಮಾನ ಮನಸ್ಕರ ಚಿಂತನೆ. ಈ ಒಂದು ಸಮಾನ ಮನಸ್ಕತೆ ಅಂದ್ಕೊಂಡು ಅದರಲ್ಲಿ ಆರೋಗ್ಯನ್ಸ್ ಸೇರಿದಾಗ, ಇದು ವಯಸ್ಸಲ್ಲಿ ಚಿಕ್ಕವರು ಏನೋ ಹೇಳಿದ್ರು ಅಥವಾ ದೊಡ್ಡವರು ಏನೋ ಹೇಳಿದ್ರು, ಅವ್ರ ಮಾತು ನಾನು ಯಾಕೆ ಕೇಳಬೇಕು, ಈ ಪರಿಪೂರ್ಣತೆ ಇಲ್ಲದೆ ಇರತಕ್ಕಂತಹ ವಿಚಾರಗಳಲ್ಲಿ ಏನಾಗುತ್ತೆ ಅಂತಂದರೆ, ಈ ಪರಿಪೂರ್ಣತೆ ಅಂದರೆ ಏನು, ಈ ನನಗೆಲ್ಲ ಗೊತ್ತು ಅಥವಾ ನನಗೆಲ್ಲ ಗೊತ್ತಿದೆ ಅನ್ನೋ ಭಾವನೆಯಲ್ಲಿ ಏನಾಗ್ತದೆ ಅಂದರೆ ಅದಕ್ಕೆ ಆಸ್ಪದ ಬರೋದಿಲ್ಲ. ಬಟ್ ಇದೆಲ್ಲ ಕೂಡ ಟೈಮ್ ಬೀಯಿಂಗಲ್ಲಿ ಇರ್ತದೆ. ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಯಾವುದನ್ನಾದರೂ ನಾವು ರಿಸಲ್ಟ್ ಅಪೇಕ್ಷೆ ಪಡಬೇಕು ಅಂದಾಗ ಇಮ್ಮಿಡಿಯೇಟ್ ರಿಸಲ್ಟು, ನಾನು ಒಂದು ಊಟದ ಉದಾಹರಣೆ ಹೇಳಿದೆ, ಬಟ್ ಒಂದು ಹಣ್ಣಿನ ಉದಾಹರಣೆಯಲ್ಲಿ ಯು ಕಾಂಟ್ ಅಲ್ವಾ, ಒಂದು ಹಣ್ಣು ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ಅಂದರೆ ಜಟಿಲವಾದ ಸಮಸ್ಯೆಗಳು ಯಾವತ್ತೂ ಕೂಡ ಇಟ್ ವಿಲ್ ಟೇಕ್ ದಿ ಟೈಮ್ ಅಂತಕ್ಕಂಥದ್ದನ್ನು ಹೇಳ್ತೇನೆ. ಜಟಿಲ ಸಮಸ್ಯೆಗಳು, ಕಠಿಣ ಸಮಸ್ಯೆಗಳು ಯಾವುದೂ ಕೂಡ ಇಮ್ಮಿಡಿಯೇಟಾಗಿ ನಮಗೆ ಅದನ್ನು ಉತ್ತರವನ್ನು ಸಿಗೋದಿಲ್ಲ ಅದರಲ್ಲೆಲ್ಲ ಕೂಡ. ಸೊ ಇಟ್ ಟೇಕ್ಸ್ ಎ ಟೈಮ್, ಮೋಸ್ಟ್ ಆಫ್ ದ ಟೈಮ್ ವಿ ಹ್ಯಾವ್ ಟು ವೆಯ್ಟ್ ಫಾರ್ ದಟ್. ಈ ತಾಳ್ಮೆ ಅಂತಕ್ಕಂಥದ್ದಕ್ಕೆ ಒಂದು ಪರಿಮಿತವಾದಂತಹ ಸಮಯ ಇರ್ತದೆ. ಯಾವುದೇ ಒಂದು ಸಮಸ್ಯೆ, ಅದರ ಪರಿಷ್ಕಾರ, ಆ ಪರಿಷ್ಕಾರಕ್ಕೆ ಉತ್ತರ ಸಿಕ್ಕಿಲ್ಲ ಅಂದರೆ ಅದು ಕ್ವಶನ್ ಮಾರ್ಕ್ ಅಲ್ವಾ. ಸೊ ಎಷ್ಟು ನಿಧಾನ ಆಗ್ತಾ ಇರ್ತದೆ ಅದು, ಮತ್ತೆ ಅದು ಎಲ್ಲೋ ಒಂದು ಕಡೆ ಜಟಿಲ ಸಮಸ್ಯೆಗಳಾಗ್ತಾ ಹೋಗ್ತಾ ಇರ್ತದೆ. ಅದನ್ನು ಅಂದರೆ ಆ ಸಮಯಕ್ಕೆ, ಈಗ ಒಂದು ಹಣ್ಣು ಬಿಡ್ತಕ್ಕಂಥ ಮರದಲ್ಲಿ ಹಣ್ಣು, ಅದನ್ನು ಆ ಸಮಯಕ್ಕೆ ತೆಗೆದು ಅದನ್ನು ಸರಿಯಾದ ಸಮಯಕ್ಕೆ ವ್ಯವಸ್ಥೆ ಮಾಡಿದ್ರೆ ಅದರಿಂದ ಬರ್ತಕ್ಕಂಥ ಪ್ರತಿಫಲ, ಅಥವಾ ಒಂದು ಹೂವು ಬಿಟ್ಟಿರ್ತದೆ, ಆ ಹೂವನ್ನ ಆ ಸಮಯಕ್ಕೆ ನಾವು ಅದನ್ನು ತೆಗೆದು ಅದನ್ನು ಬಳಸ್ತಕ್ಕಂಥ ವಿಧಾನ, ಅದನ್ನು ಹಾಗೆ ಬಿಟ್ಟರೆ ಅದು ಯಾರೋ ಒಬ್ಬರೋ ಇಬ್ಬರೋ ನೋಡಿ ಅದನ್ನು ಆನಂದ ಪಡ್ಬೋದೇನೋ ಅಷ್ಟೇ, ಬಿಟ್ಟರೆ ಅದರಿಂದ ಯಾವ ಪ್ರಯೋಜನ ಇರೋದಿಲ್ಲ. ವ್ಯವಹಾರವಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಾಗಿರಬಹುದು, ಅಥವಾ ಅದನ್ನು ನಾವೇ ಪೋಲ್ ಮಾಡೋದು, ವೇಸ್ಟ್ ಮಾಡಿದ್ವಿ ಅಂತಕ್ಕಂಥದ್ದು, ಈ ಥರದ್ದೆಲ್ಲ ಇರ್ತದೆ. ದೀಸ್ ಆರ್ ಆಲ್ ಅನ್ ಎಕ್ಸಾಂಪಲ್ಸ್, ಉದಾಹರಣೆ. ಸೊ ನಮಗೆ ನಾನು ಬಹಳಷ್ಟು ಬಾರಿ ಈ ಪ್ರಶ್ನೆಗಳು ಹಾಕ್ಕೊಂಡವನೇ ನನಗೆ ಈ ಪ್ರಶ್ನೆ ಅಂದರೆ ಕ್ವಶನಿಂಗ್ ಅಂತಂತಂದರೆ ಯಾವುದೋ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂತಹ ಬೇಡವಾದದ್ದನ್ನು ನಾನು ಯಾವತ್ತೂ ಕೂಡ ಪ್ರಶ್ನೆ ಹಾಕ್ಕೊಂಡು ನಾನು ಇಲ್ಲದನ್ನು ಮೈಮೇಲೆ ಎಳೆದುಕೊಂಡಂಥ ವ್ಯಕ್ತಿ ಅಲ್ಲ. ಸೊ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಆಗ್ತಕ್ಕಂಥ ಕೆಲವು ಪರಿಸ್ಥಿತಿಗಳು, ಅದು ನಿರ್ಮಾಣ ಮಾಡ್ತಕ್ಕಂತಹ ಒಂದು ವಿಧಾನ ಏನಿದೆ, ಅದು ಆ ಪರಿಸ್ಥಿತಿ ನಿರ್ಮಾಣ ಅಂತಕ್ಕಂಥದ್ದು ಕೆಲವೊಮ್ಮೆ ನಮ್ಮನ್ನು ಪ್ರಶ್ನೆಗಳು ಮಾಡೋ ರೀತಿಯಲ್ಲಿ ಮಾಡುತ್ತದೆ. ಸೊ ಅಟ್ ದ ಎಂಡ್ ಆಫ್ ದ ಡೇ, ಅಟ್ ದ ಎಂಡ್ ಆಫ್ ದ ಟೈಮ್, ಆ ಕ್ವಶನ್ ಏನಪ್ಪ ಅಂತಂದರೆ ವಿ ಹ್ಯಾವ್ ಟು ಗೆಟ್ ದ ರೈಟ್ ಆನ್ಸರ್ ಅಷ್ಟೇ. ಸೊ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಶುಭ ಮುಂಜಾನೆಯನ್ನು ಹೇಳ್ತಾ, ನಿಮ್ಮೆಲ್ಲರ ಜೊತೆ ಮಾತಾಡೋದಕ್ಕೆ ಒಂದು ಸಣ್ಣ ಸಮಯವನ್ನು ಮೀಸಲಿಟ್ಟು ನಿಮ್ಮ ಹತ್ರ ಮಾತಾಡಿದ್ದೇನೆ. ಮಿತ್ರವೃಂದ, ಸ್ನೇಹಿತರೆ, ಎಲ್ಲವೂ ಕೂಡ ಸಮಯಾಧಾರಿತ, ದಿನಾಧಾರಿತ, ಮಾತಿನ ಆಧಾರಿತ. ಅಂದರೆ ಯಾವುದೋ ಒಂದಕ್ಕೆ ಬಲವನ್ನು ಕೊಟ್ಬಿಟ್ಟಾಗ ಏನಾಗ್ಬಿಡ್ತದೆ ಅಂತಂದರೆ ಅದರ ರಿಸಲ್ಟ್ಸೇ ಬೇರೆ ಥರ ಹೋಗ್ತಾ ಇರ್ತದೆ. ಸೊ ಅದನ್ನು ಗಮನದಲ್ಲಿಟ್ಟುಕೊಳ್ತಕ್ಕಂಥ ಪ್ರಯತ್ನ ನಮ್ಮಲ್ಲಿ ಯಾವತ್ತಿಗೂ ಇರಬೇಕು ಅಂತ ಹೇಳ್ತಾ, ಕೀಪ್ ಆನ್ ವಾಚಿಂಗ್ ISTA ಇಷ್ಟ, ನಿಮ್ಮೆಲ್ಲರ ಫಣೀಂದ್ರ. ಇನ್ನಷ್ಟು ಒಂದಷ್ಟು ನನಗೆ ಈ ಮಿಣುಕ್ಕಂತ ಮಿಂಚು ಹುಳ ಕೂಡ ಭಾಳ ಅದ್ಭುತವಾದ ಹುಳ ಅದು, ಆ ಮಿಂಚು ಹುಳ. ಅದನ್ನು ಕತ್ಲೆಯಲ್ಲಿ ನಾನು ನೋಡಿ, ಯಾವುದಿಷ್ಟು ಕತ್ಲಲ್ಲಿ ಪಿಳಪಳ ಅಂತ ಈಗ ಅದು ಕಾಣಿಸ್ತಿಲ್ಲ. ಆದರೆ ಒಂದಾನೊಂದು ಕಾಲದಲ್ಲಿ 15-20 ವರ್ಷದ ಹಿಂದೆ ಹಳ್ಳಿಗಳಲ್ಲಿ ಮನೆ ಒಳಗಡೆ ಎಲ್ಲ ಬಂದ್ಬಿಡ್ತಿತ್ತು ಒಂದೊಂದು ಟೈಮಲ್ಲಿ. ಆ ಮಿಂಚು ಹುಳ ಮತ್ತು ಈ ಟ್ಯೂಬ್ ಲೈಟ್ ಬಾರ್ ಬರುತ್ತಲ್ಲ, ಅದು ಆ ಹಳೇದಾಗ್ತಾ ಏನಾಗ್ತದೆ ಅಂತಂದರೆ ಅದರ ಬೆಳಕು ಹಿಂಗೆ ಬರೋದು ಹೋಗೋದು, ಆಮೇಲೆ ಒಂದು ಕೊನೆಯಿಂದ ಹಿಂಗೆ ಬಂದು ಆಮೇಲೆ ಹಿಂಗೆ ಬೆಳಕು ಒಂದೇ ಸಲ ಬರುತ್ತದೆ. ಸೊ ನಾವು ಹಳೇದಾಗಿದೆ ಅಂತಕ್ಕಂಥದ್ದು ಕೂಡ ಕೆಲವೊಂದು ಸಲ ಬೆಳಕಾಗ್ಬಿಡ್ತದೆ ಅನ್ನೋದನ್ನು ಮರಿಬಾರ್ದು. ಆಮೇಲೆ ಜೀವ ಇರ್ತಕ್ಕಂಥ ಮಿಂಚು ಹುಳ ಅದೆಲ್ಲಿಂದ ಅದರ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತು ಅಂತಕ್ಕಂಥದ್ದನ್ನು ಕೂಡ ಮರಿಬಾರ್ದು. ಸೊ ಇಲ್ಲಿ ಪ್ರಕೃತಿ, ಜೀವ ಇರ್ತಕ್ಕಂತಹ ನಿರ್ಜೀವ, ಎರಡರಲ್ಲೂ ನಾವು ಬೆಳಕನ್ನು ನೋಡ್ತೇವೆ. ಜೀವ ಇರ್ತಕ್ಕಂಥ ಮಿಂಚು ಹುಳ ಒಂದು ರೀತಿಯಾದಂಥ ಬೆಳಕನ್ನು ಕೊಡುತ್ತೆ. ಅದು ಯೂಸ್ಫುಲ್ ಅಲ್ವೋ ನಮಗೆ ಗೊತ್ತಿಲ್ಲ,
ಬಟ್ ಸ್ಟಿಲ್ ನಮ್ಮನ್ನೇನೋ ಒಂದು ಪ್ರಶ್ನಾರ್ಥಕವಾಗಿ ಕರ್ಕೊಂಡೋಗುತ್ತೆ. ನಾನು ಬೆಳಕು ಕೊಡ್ತೀನಿ ನೋಡ್ತೀಯಾ ಅಂತ. ಆ ಮಿಂಚು ಹುಳ ಕೊಡ್ತಕ್ಕಂಥ ಬೆಳಕು ಕೂಡ ನಮ್ಮನ್ನು ಆಶ್ಚರ್ಯಚಕಿತ ಮಾಡುತ್ತೆ. ಈ ಹಳೇದಾಗೋಗಿರೋ ಒಂದು ಟ್ಯೂಬ್ ಲೈಟ್ ಕೂಡ ನಮ್ಮನ್ನು ಇದು ಅದು ಬೆಳಕು ಬರೋವರೆಗೂ ಅದು ನಮ್ಮನ್ನು ಹಿಂಗೆ ನಾವು ನೋಡ್ತಾನೆ ಇರ್ತೀವಿ, ಇದು ಎಷ್ಟೊತ್ತಿಗೆ ಬರುತ್ತೋ ನೋಡೋಣ ಅಂತ. ಸೊ ಐ ಥಿಂಕ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡ್ ಮೈ ವರ್ಡ್ಸ್ ಅಂತ ತಿಳ್ಕೊಳ್ತಾ ಕೀಪ್ ಆನ್ ವಾಚಿಂಗ್ ರೀ. ಇಷ್ಟ ಆದರೆ ಇಷ್ಟಪಡಿ, ನಿಮ್ಮಿಷ್ಟದಂತೆ ನೀವಿರಿ. ನನ್ನಿಷ್ಟದಂತೆ ನಾನು ಇರ್ತೀನಿ ಅಂತ ಹೇಳಲ್ಲ, ತಪ್ಪಿದ್ದಾಗ ಸರಿಪಡಿಸ್ಕೊಳ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಗುಡ್ ಮಾರ್ನಿಂಗ್.